ನಾನು ಇವಾಗ SK ಮೀಡಿಯಾ ಹೌಸ್ ಅವ್ರು ಇದಾರಲ್ಲ ಅವ್ರದ್ದೊಂದು ಸ್ಟಾಲಿಗೆ ಬಂದಿದೆ ಅಂತಂದ್ರೆ ಅವ್ರು ಇವತ್ತು ಇಂಟರ್ನ್ಯಾಷನಲ್ ಲಿಂಗಾಯತ ಯೂತ್ ಫೋರ್ಮಲ್ಲಿ ಇದ್ರೆ ಅವ್ರ ಕಾನ್ಸೆಪ್ಟ್ ಏನಿದ್ರೆ ನಂಗೆ ಭಾಳ ಬೇಕಾಗುತ್ತೆ. ನಾವು ಸಣ್ಣವರಿದ್ದಾಗ ಏನು ಮಾಡ್ತಿದ್ವಿ ಅಂತಂತಂದ್ರೆ ಪೆನ್ಸಿಲ್ ಆಗಲಿ ಪೆನ್ ಆಗಲಿ ಅದನ್ನ ಏನು ಮಾಡ್ತಿದ್ವಿ ಯೂಸ್ ಮಾಡಿದಾದ್ಮೇಲೆ ಒಗೆದು ಬಿಡ್ತಿದ್ವಿ. ಅದೇನಾಗ್ತಿತ್ತಂತ ಅದು ಎಷ್ಟೋ ಜನ ನಮ್ಮಂಥ ವಿದ್ಯಾರ್ಥಿಗಳು ಏನು ಮಾಡ್ತಿದ್ರು ಅಂತಂತಂದ್ರೆ ಅದು ವೇಸ್ಟ್ ಆಗಿ ಕನ್ವರ್ಟ್ ಆಗ್ತಿತ್ತು. ಅದನ್ನು ಮಾರ್ಕೆಟನ್ನು ಕರೆಕ್ಟಾಗಿ ಅವ್ರು ಸರ್ವೆ ಮಾಡಿಬಿಟ್ಟು ಅದ್ರ ಮೇಲೆ R&D ಮಾಡಿ ಏನು ಮಾಡಿದಾರಪ್ಪ ಅಂತಂತಂದ್ರೆ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಪ್ಪ ಅಂತಂತಂದ್ರೆ ಪೆನ್ಸಿಲ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಅದೇ ಥರ ವಿಸಿಟಿಂಗ್ ಕಾರ್ಡ್ಸ್ ಆಗಿರ್ಬೋದು, ಆಮೇಲೆ ಮ್ಯಾರೇಜ್ ಕಾರ್ಡ್ ಆಗಿರ್ಬೋದು, ಆಮೇಲೆ ಕ್ಯಾಲೆಂಡರ್ಸ್ ಆಗಿರ್ಬೋದು. ಅದ್ರಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಸಣ್ಣ ಪ್ಲಾಂಟ್ಸ್ ಇರ್ತಾವಲ್ಲ, ಆ ಪ್ಲಾಂಟ್ಸ್ ಸೀಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಯೂಸ್ ಮಾಡಿದಾದ್ಮೇಲೆ ಅದು ಮಣ್ಣಿಗೆ ಹಾಕಿಬಿಟ್ರೆ ಒಂದು ಹೊಸ ಜೀವ ಸೃಷ್ಟಿ ಆಗ್ತೈತೆ ಅಲ್ಲಿ. ಅದು ಒಂಥರ ಕಾನ್ಸೆಪ್ಟ್ ನಂಗೆ ಭಾಳ ಬೇಕಾಗೈತೆ. ಅದಕ್ಕೆ ಮುಖ್ಯ ಉದ್ದೇಶ ಅದರ ಹಿನ್ನೆಲೆಯ ಮತ್ತು ವೀರೇಶ ಮತ್ತು ಗಿರೀಶ ಅಂತ ಹೇಳ್ಬೋದು. ಸರ್ ಅವರಿಗೆ ತುಂಬ ಧನ್ಯವಾದಗಳು ಹೇಳೋಣ. ಪರಿಸರದ ಬಗ್ಗೆ ಅವ್ರು ತುಂಬ ಕಾಳಜಿ ವಹಿಸಿದ್ದಾರೆ. ಈ ನಿಮ್ಮ ಕಾಳಜಿಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ ಅಂತ ನಾನು ಮಾತನ್ನು ಮುಗಿಸ್ತೀನಿ. ಸರ್.